ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 4. ಲೇವಿಯರ ಕರ್ತವ್ಯಗಳು 1. ಅರಣ್ಯಕಾಂಡ 4ನೇ ಅಧ್ಯಾಯವು ಒಂದು ಶಾಂತ ಸೂಚನೆಯಂತೆ ಪ್ರಾರಂಭವಾಗುತ್ತದೆ. ಆದರೆ ಇದು ಒಂದು ಗಂಭೀರವಾದ ಧ್ವನಿಯನ್ನು ಹೊಂದಿದೆ. ಯೆಹೋವನು ಇಸ್ರಾಯೇಲಿಗೆ ಕೇವಲ ಒಂದು ಪಾಳೆಯವನ್ನು ಮಾತ್ರ ನೀಡಲಿಲ್ಲ, ಆತನು ಇಸ್ರಾಯೇಲಿಗೆ ಚಲಿಸುವ ಒಂದು ಪವಿತ್ರಾಲಯವನ್ನು ನೀಡಿದ್ದಾನೆ. ಜನರು ಪ್ರಯಾಣ ಬೆಳೆಸಿದಾಗ ಆತನ ನಿವಾಸವು ಹಿಂದೆ ಉಳಿಯುವುದಿಲ್ಲ. ಆತನ ಸಮೀಪದಲ್ಲಿರುವವನು ಮಾತ್ರವಲ್ಲ, ಆತನು ಪವಿತ್ರನೂ ಆಗಿದ್ದಾನೆ ಎಂದು ಈ ಅಧ್ಯಾಯವು ತೋರಿಸುತ್ತದೆ. ಆತನು ಸಮೀಪವಿರುವಾಗ ಪ್ರತಿಯೊಂದು ಸಣ್ಣ ವಿಷಯವು ಮುಖ್ಯವಾಗುತ್ತದೆ. ಯೆಹೋವನು ಮೊದಲು ಲೇವಿಯರ ವಿಶೇಷ ಜನಗಣತಿಯನ್ನು ತೆಗೆದುಕೊಳ್ಳಲು ಮೋಶೆ ಮತ್ತು ಆರೋನರನ್ನು ಕರೆಯುತ್ತಾನೆ. ಇದು ಅರಣ್ಯಕಾಂಡ 1ರಲ್ಲಿ ಇರುವಂತೆ ಯುದ್ಧ ವೀರರ ಜನಗಣತಿಯಲ್ಲ. ಇದು ಅರಣ್ಯದ ಮೂಲಕ ಗುಡಾರವನ್ನು ಮತ್ತು ಅದರ ಪವಿತ್ರ ವಸ್ತುಗಳನ್ನು ಹೊತ್ತುಕೊಂಡು ಹೋಗುವ ಸೇವಕರ ಜನಗಣತಿಯಾಗಿದೆ. ಯೆಹೋವನು ಈ ಸಕ್ರಿಯ ಮತ್ತು ಶ್ರಮದಾಯಕ ಸೇವೆಗೆ 30 ವರ್ಷದಿಂದ 50 ವರ್ಷದೊಳಗಿನ ವಯಸ್ಸನ್ನು ನಿಗದಿಪಡಿಸುತ್ತಾನೆ. ಅರಣ್ಯಕಾಂಡ 4:3 ಇದನ್ನು ನೇಮಿತ ಕರ್ತವ್ಯ ಅಥವಾ ಸೇನಾ ದಳಕ್ಕೆ ಸೇರುವಂತೆ ವಿವರಿಸಲಾಗಿದೆ. ಇದು ಪವಿತ್ರ ಸೇವೆಯು ಕೂಡ ಒಂದು ರೀತಿಯ ಯುದ್ಧವೆಂದು ತೋರಿಸುತ್ತದೆ, ಅಂದರೆ ಅವ್ಯವಸ್ಥೆ, ಅಸಡ್ಡೆ ಮತ್ತು ದೈವಿಕ ಕೋಪದ ವಿರುದ್ಧದ ಯುದ್ಧ. ನಂತರ ದೇವರು ಲೇವಿಯ 3 ಕುಲಗಳ ನಡುವೆ ಕೆಲಸವನ್ನು ವಿಭಜಿಸುತ್ತಾನೆ. ಲೇವಿಯ ಪುತ್ರರು ಗೆರ್ಷೋನ್, ಕೆಹಾತ್ ಮತ್ತು ಮೆರಾರಿ. ಅರಣ್ಯಕಾಂಡ 3:17 ಮತ್ತು ಪ್ರತಿಯೊಂದು ವಂಶಕ್ಕೂ ವಿಭಿನ್ನ ಜವಾಬ್ದಾರಿ ಇದೆ. ದೇವರು ಅವರೆಲ್ಲರಿಗೂ ಒಂದೇ ಕೆಲಸವನ್ನು ನೀಡುವುದಿಲ್ಲ, ಏಕೆಂದರೆ ಗುಡಾರವು ವಿವಿಧ ರೀತಿಯ ಹೊರೆಗಳನ್ನು ಹೊಂದಿದೆ. ಕೆಲವು ಹೊರೆಗಳು ಮೃದು ಮತ್ತು ವಿಸ್ತಾರವಾಗಿವೆ, ಕೆಲವು ಹೊರೆಗಳು ಅತ್ಯಂತ ಪವಿತ್ರ ಮತ್ತು ಅಪಾಯಕಾರಿಯಾಗಿವೆ, ಇನ್ನು ಕೆಲವು ಭಾರವಾದವು ಮತ್ತು ರಚನಾತ್ಮಕವಾಗಿವೆ. ದೇವರು ಪ್ರತಿಯೊಂದು ಹೊರೆಯನ್ನು ಸರಿಯಾದ ಸೇವಕರಿಗೆ ನಿಯೋಜಿಸುತ್ತಾನೆ ಮತ್ತು ಯಾವುದು ತಪ್ಪಾಗಿ ನಡೆಯದಂತೆ ಪ್ರತಿಯೊಂದು ಭಾಗದ ಮೇಲೆ ಮೇಲ್ವಿಚಾರಣೆಯನ್ನು ಇರಿಸುತ್ತಾನೆ. ಅರಣ್ಯಕಾಂಡ 4:16, 28, 33. ಕೆಹಾತಿಯರು ಮೊದಲು ಹೆಸರಿಸಲ್ಪಟ್ಟಿದ್ದಾರೆ ಮತ್ತು ಅವರ ನಿಯೋಜನೆಯು ಪವಿತ್ರತೆಯಲ್ಲಿ ಹೆಚ್ಚಿನ ತೂಕವನ್ನು ಹೊಂದಿದೆ. ಅತ್ಯಂತ ಪವಿತ್ರವಾದ ಪೀಠೋಪಕರಣಗಳ ಮೇಲೆ, ಅಂದರೆ ಆರಾಧನೆಯ ಹೃದಯ ಭಾಗಕ್ಕೆ ಹತ್ತಿರವಿರುವ ವಸ್ತುಗಳ ಮೇಲೆ ಅವರನ್ನು ನೇಮಿಸಲಾಯಿತು. ಆದರೆ ಇಲ್ಲಿ ಒಂದು ಕಟ್ಟುನಿಟ್ಟಾದ ಮಿತಿ ಇದೆ. ಪವಿತ್ರ ವಸ್ತುಗಳು ಮುಚ್ಚಲ್ಪಡದಿದ್ದಾಗ ಕೆಹಾತಿಯರು ಅವುಗಳನ್ನು ಮುಟ್ಟಲು ಅಥವಾ ನೋಡುವುದಕ್ಕೂ ಅನುಮತಿ ಇರಲಿಲ್ಲ. ಮೊದಲು ಆರೋನನು ಮತ್ತು ಅವನ ಪುತ್ರರು ಒಳಗೆ ಹೋಗಿ ಎಲ್ಲವನ್ನು ಮುಚ್ಚಿ ಪ್ರಯಾಣಕ್ಕೆ ಸಿದ್ಧಪಡಿಸಬೇಕಿತ್ತು. ಯಾಜಕರು ಮುಚ್ಚಿದ ನಂತರವಷ್ಟೇ ಕೆಹಾತಿಯರು ಬಂದು ಅವುಗಳನ್ನು ಹೊತ್ತುಕೊಳ್ಳಬಹುದಿತ್ತು. ಅರಣ್ಯಕಾಂಡ 4:5-15. ಈ ಕ್ರಮವೇ ಒಂದು ಪಾಠವನ್ನು ನೀಡುತ್ತದೆ. ಪವಿತ್ರ ವಸ್ತುಗಳ ಬಳಿಗೆ ಹೋಗುವುದು ಎಂದಿಗೂ ಸ್ವತಂತ್ರವಾಗಿ ಮಾಡಬಲ್ಲದಲ್ಲ. ಅದು ಯಾವಾಗಲೂ ಒಬ್ಬ ಮಧ್ಯಸ್ಥಗಾರನ ಮೂಲಕವೇ ಆಗಬೇಕು. ಮೊದಲು ಯಾಜಕನು ಹೋಗುತ್ತಾನೆ, ಯಾಜಕನು ಮುಚ್ಚುತ್ತಾನೆ, ನಂತರ ಸೇವಕರು ಹೊರುತ್ತಾರೆ. ಆದ್ದರಿಂದ ಇಸ್ರಾಯೇಲ್ ಪ್ರಯಾಣ ಬೆಳೆಸಿದಾಗ ಆರೋನನು ಮತ್ತು ಅವನ ಪುತ್ರರು ಮೊದಲು ತೆರೆಯನ್ನು ಇಳಿಸಿ ಅದನ್ನು ಒಡಂಬಡಿಕೆಯ ಮಂಜೂಷವನ್ನು ಮುಚ್ಚಲು ಬಳಸುತ್ತಿದ್ದರು. ನಂತರ ಅವರು ಅದರ ಮೇಲೆ ಹೊದಿಕೆಗಳನ್ನು ಹಾಕಿ ಹೊತ್ತುಕೊಳ್ಳಲು ಬೇಕಾದ ಕಂಬಗಳನ್ನು ಜೋಡಿಸುತ್ತಿದ್ದರು. ಅರಣ್ಯಕಾಂಡ 4:5-6. ಅವರು ದೇವ ಸನ್ನಿಧಿಯ ರೊಟ್ಟಿಯ ಮೇಜನ್ನು, ಅದರ ತಟ್ಟೆಗಳನ್ನು ಮತ್ತು ಪಾತ್ರೆಗಳನ್ನು ಮುಚ್ಚುತ್ತಿದ್ದರು ಮತ್ತು ನಿರಂತರ ರೊಟ್ಟಿಯನ್ನು ಕ್ರಮವಾಗಿ ಇರಿಸಿ ನಂತರ ಪ್ರಯಾಣಕ್ಕಾಗಿ ಕಟ್ಟುತ್ತಿದ್ದರು. ಅರಣ್ಯಕಾಂಡ 4:7-8. ಅವರು ದೀಪಸ್ತಂಭದ ದೀಪಗಳು, ಉಪಕರಣಗಳು ಮತ್ತು ಎಣ್ಣೆಯ ಪಾತ್ರೆಗಳನ್ನು ಮುಚ್ಚುತ್ತಿದ್ದರು. ಅರಣ್ಯಕಾಂಡ 4:9-10. ಅವರು ಚಿನ್ನದ ಧೂಪ ದೀಪವನ್ನು ಮತ್ತು ಪವಿತ್ರ ಸ್ಥಳದಲ್ಲಿ ಬಳಸುವ ಪಾತ್ರೆಗಳನ್ನು ಮುಚ್ಚುತ್ತಿದ್ದರು. ಅರಣ್ಯಕಾಂಡ 4:11-12. ಅವರು ತಾಮ್ರದ ಬಲಿಪೀಠವನ್ನು ಮತ್ತು ಅದರ ಉಪಕರಣಗಳನ್ನು ಸಹ ಸಿದ್ಧಪಡಿಸಿ ಬೂದಿಯನ್ನು ತೆಗೆದು ಅದನ್ನು ಮುಚ್ಚುತ್ತಿದ್ದರು. ಅರಣ್ಯಕಾಂಡ 4:13-14. ಇದೆಲ್ಲವೂ ಮುಗಿದ ನಂತರವಷ್ಟೇ ಕೆಹಾತಿಯರು ಅದನ್ನು ಹೊತ್ತುಕೊಳ್ಳಲು ಬರುತ್ತಿದ್ದರು. ನಂತರ ಯೆಹೋವನು ಹೃದಯಕ್ಕೆ ನಾಟುವ ಒಂದು ವಾಕ್ಯವನ್ನು ಹೇಳುತ್ತಾನೆ. ಕೆಹಾತಿಯರು ಪವಿತ್ರ ವಸ್ತುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸಾಯುವರು. ಅರಣ್ಯಕಾಂಡ 4:15. ಮತ್ತು ಇನ್ನೊಂದು ಎಚ್ಚರಿಕೆಯು ಇನ್ನೂ ತೀಕ್ಷ್ಣವಾಗಿದೆ. ಅವುಗಳನ್ನು ಮುಚ್ಚುವ ಸಮಯದಲ್ಲಿ ಒಂದು ಕ್ಷಣವೂ ಅವರು ಪವಿತ್ರ ವಸ್ತುಗಳನ್ನು ನೋಡಲು ಒಳಗೆ ಹೋಗಬಾರದು, ಹೋದರೆ ಅವರು ಸಾಯುವರು. ಅರಣ್ಯಕಾಂಡ 4:20.
ದೇವರು ಕಠಿಣವಾಗಿರುವುದರಿಂದ ಹೀಗೆ ಹೇಳುತ್ತಿಲ್ಲ. ಬದಲಾಗಿ ಪವಿತ್ರತೆ ಎಂಬುದು ವಾಸ್ತವವಾದುದು. ಪವಿತ್ರ ವಸ್ತುಗಳು ಸಾಮಾನ್ಯವಲ್ಲ. ಯೆಹೋವನ ಸನ್ನಿಧಿಯು ವಿಧೇಯರಿಗೆ ಜೀವವನ್ನು ನೀಡುತ್ತದೆ, ಆದರೆ ಅಸಡ್ಡೆ ಮಾಡುವವರಿಗೆ ಅಪಾಯಕಾರಿಯಾಗಿದೆ. ಈ ಘಟನೆಗಳನ್ನು ನಮ್ಮನ್ನು ದೇವರ ಬಗ್ಗೆ ಭರವಸೆ ಇಲ್ಲದಂತೆ ಎದುರಿಸಲು ಬರೆಯಲಾಗಿಲ್ಲ. ಬದಲಾಗಿ ಜೀವವನ್ನು ರಕ್ಷಿಸುವ ಯೆಹೋವನ ಭಯವನ್ನು ಕಲಿಸಲು ಬರೆಯಲಾಗಿದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಜ್ಞಾನೋಕ್ತಿ 9:10. ಈಗ ಕೆಹಾತಿಯರು ಹೇಗೆ ಹೊರಟಿದ್ದರು ಎಂಬುದನ್ನು ನೋಡೋಣ. ಕೆಹಾತಿಯರಿಗೆ ಗಾಡಿಗಳಾಗಲಿ ಅಥವಾ ಎತ್ತುಗಳಾಗಲಿ ಸಿಗಲಿಲ್ಲ. ಅವರು ಕಂಬಗಳ ಮೂಲಕ ತಮ್ಮ ಹೆಗಲ ಮೇಲೆ ಹೊರೆಯ ಅತ್ಯಂತ ಸಮೀಪದಲ್ಲಿದ್ದುಕೊಂಡೇ ಹೊರುತ್ತಿದ್ದರು. ಆದರೂ ಪವಿತ್ರ ವಸ್ತುವನ್ನು ಮುಟ್ಟುತ್ತಿರಲಿಲ್ಲ. ಅರಣ್ಯಕಾಂಡ 7:9. ಇದು ಅತ್ಯಂತ ಪವಿತ್ರವಾದ ಹೊರೆಗಳನ್ನು ವಿಭಿನ್ನವಾಗಿ ಹೊರಲಾಗುತ್ತದೆ ಎಂದು ತೋರಿಸುತ್ತದೆ. ಅವುಗಳನ್ನು ನಿಕಟೆಯಿಂದ ಹೊರಲಾಗುತ್ತಿತ್ತು, ಆದರೆ ಮಿತಿಗಳೊಂದಿಗೆ. ಅವುಗಳನ್ನು ಭಾರದೊಂದಿಗೆ ಹೊರಲಾಗುತ್ತದೆ, ಆದರೆ ಭಕ್ತಿಯೊಂದಿಗೆ. ಮುಂದೆ ಗೆರ್ಷೋನಿಯರಿಗೆ ಅವರ ಪಾಲನ್ನು ನೀಡಲಾಗುತ್ತದೆ. ಅವರ ಕರ್ತವ್ಯವು ಪವಿತ್ರ ಪೀಠೋಪಕರಣಗಳಾಗಿರಲಿಲ್ಲ, ಬದಲಾಗಿ ದೇವರ ದೃಶ್ಯ ಮನೆಯನ್ನು ರೂಪಿಸುವ ಬಟ್ಟೆಗಳು ಮತ್ತು ಹೊದಿಕೆಗಳಾಗಿದ್ದವು. ಅವರು ಗುಡಾರದ ಪರದೆಗಳು, ಡೇರಿಯ ಹೊದಿಕೆಗಳು, ಪ್ರವೇಶ ದ್ವಾರದ ಪರದೆ, ಅಂಗಳದ ಪರದೆಗಳು ಮತ್ತು ಇವುಗಳಿಗೆ ಸಂಬಂಧಿಸಿದ ಹಗ್ಗಗಳು ಮತ್ತು ಉಪಕರಣಗಳನ್ನು ಹೊರುತ್ತಿದ್ದರು. ಅರಣ್ಯಕಾಂಡ 4:24-26. ಅವರ ಕೆಲಸವೇನು? ಕಡಿಮೆ ಆತ್ಮಿಕವಾದುದಲ್ಲ. ಹೊದಿಕೆಗಳಿಲ್ಲದಿದ್ದರೆ ನಿವಾಸವಿರುವುದಿಲ್ಲ. ಪರದೆಗಳಿಲ್ಲದಿದ್ದರೆ ಯಾವುದೇ ಮಿತಿ ಇರುವುದಿಲ್ಲ. ಪರದೆಗಳಿಲ್ಲದಿದ್ದರೆ ಪವಿತ್ರ ಸ್ಥಳವು ಬಯಲಾಗುತ್ತದೆ. ಆರಾಧನೆಯನ್ನು ರಕ್ಷಿಸುವ ಅಪ್ರತ್ಯಕ್ಷ ಕೆಲಸವನ್ನು ದೇವರು ಗೌರವಿಸುತ್ತಾನೆ. ಕೆಹಾತಿಯರಂತಲ್ಲದೆ ಗೆರ್ಷೋನಿಯರಿಗೆ ಹೊರುವುದಕ್ಕೆ ಸಹಾಯ ಸಿಕ್ಕಿತು. ಅವರಿಗೆ ಸಾರಿಗೆಗಾಗಿ ಗಾಡಿಗಳನ್ನು ಮತ್ತು ಎತ್ತುಗಳನ್ನು ನಿಯೋಜಿಸಲಾಯಿತು. ನಂತರದ ಶಾಸ್ತ್ರಭಾಗಗಳು ಮೋಶೆಯು ಗೆರ್ಷೋನಿಯರಿಗೆ ಅವರ ಹೊರೆಗಾಗಿ 2 ಗಾಡಿಗಳನ್ನು ಮತ್ತು 4 ಎತ್ತುಗಳನ್ನು ಹಿಡಿದನ್ನು ತೋರಿಸುತ್ತದೆ. ಅರಣ್ಯಕಾಂಡ 7:7. ಆದರೆ ಅರಣ್ಯಕಾಂಡ 4ರಲ್ಲಿ ಈ ಸಾರಿಗೆಯು ಇನ್ನು ಯಾಜಕರ ಮೇಲ್ವಿಚಾರಣೆಯಲ್ಲಿತ್ತು ಎಂದು ತೋರಿಸುತ್ತದೆ. ಆರೋನನ ಮಗನಾದ ಈತಾಮಾರನು ಯಾವುದು ತಪ್ಪಾಗಿ ನಡೆಯದಂತೆ ಅವರ ಕೆಲಸವನ್ನು ಮೇಲ್ವಿಚಾರಣೆ ಮಾಡಿದನು. ಅರಣ್ಯಕಾಂಡ 4:28. ಇದು ಪವಿತ್ರ ಸೇವೆಯು ಸ್ವತಂತ್ರವಾದುದಲ್ಲ ಎಂದು ಮತ್ತೊಮ್ಮೆ ಕಲಿಸುತ್ತದೆ. ಅದು ಒಂದು ಕ್ರಮದ ಅಡಿಯಲ್ಲಿರುತ್ತದೆ. ನಂತರ ಬರುವವರು ಮೆರಾರಿಯವರು. ಇವರ ಭಾರವನ್ನು ಎತ್ತುವವರು. ಅವರ ಕರ್ತವ್ಯವು ಗುಡಾರದ ಚೌಕಟ್ಟು ಮತ್ತು ರಚನೆಯಾಗಿತ್ತು. ಹಲಗೆಗಳು, ಅಡ್ಡಪಟ್ಟಿಗಳು, ಕಂಬಗಳು, ಕುಳಿಗಳು, ಮೊಳೆಗಳು, ಹಗ್ಗಗಳು ಮತ್ತು ಈ ಭಾಗಗಳಿಗೆ ಸಂಬಂಧಿಸಿದ ಎಲ್ಲಾ ಉಪಕರಣಗಳು, ಅಂಗಳದ ಕಂಬಗಳು ಮತ್ತು ಪೀಠಗಳು ಸಹ ಸೇರಿದ್ದವು. ಅರಣ್ಯಕಾಂಡ 4:31-32. ಅವರ ನಿಯೋಜನೆಯು ತೂಕ, ಮರ ಮತ್ತು ಲೋಹಕ್ಕೆ ಸಂಬಂಧಿಸಿದಾಗಿತ್ತು. ರಚನೆ ಇಲ್ಲದೆ ಗುಡಾರ ನಿಲ್ಲಲು ಸಾಧ್ಯವಿಲ್ಲ. ಕುಳಿಗಳಿಲ್ಲದೆ ಹಲಗೆಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅಡ್ಡಪಟ್ಟಿಗಳಿಲ್ಲದೆ ಚೌಕಟ್ಟು ದೃಢವಾಗಿರಲು ಸಾಧ್ಯವಿಲ್ಲ. ಮೆರಾರಿಯವರು ದೇವರ ಮನೆಯ ಅಸ್ಥಿ ಪಂಜರದಂತಹ ರಚನೆಯನ್ನು ಹೊರುತ್ತಿದ್ದರು. ಮೆರಾರಿಯವರಿಗೂ ಸಹ ಗಾಡಿಗಳು ಮತ್ತು ಎತ್ತುಗಳು ಸಿಕ್ಕವು. ಅವರ ಹೊರೆ ಭಾರವಾಗಿದ್ದರಿಂದ ಮೋಶೆಯು ಅವರಿಗೆ 4 ಗಾಡಿಗಳನ್ನು ಮತ್ತು 8 ಎತ್ತುಗಳನ್ನು ನೀಡಿದನು. ಅರಣ್ಯಕಾಂಡ 7:8. ಇವರ ಕೆಲಸವನ್ನು ಸಹ ಈ ತಾಮಾರನ್ನು ಮೇಲ್ವಿಚಾರಣೆ ಮಾಡಿದನು. ಅರಣ್ಯಕಾಂಡ 4:33. ಪ್ರತಿಯೊಂದು ಹೊರೆಯನ್ನು ಒಂದೇ ರೀತಿಯಲ್ಲಿ ಹೊರುವುದಿಲ್ಲ, ಆದರೆ ಪ್ರತಿಯೊಂದು ಹೊರೆಯು ಸಮಾನವಾಗಿ ಆತನ ಆಜ್ಞೆಯ ಅಡಿಯಲ್ಲಿದೆ ಎಂದು ದೇವರು ತೋರಿಸುತ್ತಿದ್ದಾನೆ. ಈಗ ಒಂದು ಸಣ್ಣ ವಿವರವನ್ನು ತಪ್ಪಿಸಿದರೂ ಸಿಗುವ ಶಿಕ್ಷೆ ಏನೆಂಬುದು ಸ್ಪಷ್ಟವಾಗುತ್ತದೆ. ಅಪಾಯವು ಕೇವಲ ವಿಫಲವಾದ ವ್ಯಕ್ತಿಗೆ ಮಾತ್ರವಲ್ಲ, ಅದು ಇಡೀ ಪಾಳೆಯದ ಮೇಲೆ ದೈವಿಕ ಕೋಪವನ್ನು ತರಬಲ್ಲದು. ಪವಿತ್ರ ವಸ್ತುಗಳನ್ನು ಸಾಧಾರಣವಾಗಿ ಕಂಡಾಗ ಇಡೀ ಜನರು ಕಷ್ಟ ಅನುಭವಿಸುತ್ತಾರೆ. ಅದಕ್ಕಾಗಿಯೇ ದೇವರು ಕಟ್ಟುನಿಟ್ಟಾದ ಮಿತಿಗಳನ್ನು, ಕ್ರಮವನ್ನು ಮತ್ತು ಮೇಲ್ವಿಚಾರಣೆಯನ್ನು ನೀಡಿದನು. ಮೊದಲು ಯಾಜಕರು ಮುಚ್ಚಿದರು, ನಂತರ ಲೇವಿಯರು ಹೊತ್ತರು. ಯಾರೂ ಆತುರ ಪಡಲಿಲ್ಲ, ಯಾರೂ ಸ್ವಂತ ಆಲೋಚನೆಯನ್ನು ಸೇರಿಸಲಿಲ್ಲ. ಮುಟ್ಟಬೇಡಿ ಎಂದು ದೇವರು ಹೇಳಿದ್ದನ್ನು ಯಾರೂ ಮುಟ್ಟಲಿಲ್ಲ. ಮತ್ತು ಯೆಹೋವನು ಇದನ್ನು ಈ ರೀತಿ ಮಾಡಲು ಆಳವಾದ ಕಾರಣಗಳಿದ್ದವು. ಆತನು ಇಸ್ರಾಯೇಲಿಗೆ ಪವಿತ್ರ ಮತ್ತು ಸಾಮಾನ್ಯ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಕಲಿಸುತ್ತಿದ್ದನು. ಅಸಡ್ಡೆಯಿಂದ ಸಾಯದಂತೆ ದೇವರನ್ನು ಕೇಂದ್ರವಾಗಿಟ್ಟುಕೊಂಡು ಬದುಕುವುದು ಹೇಗೆಂದು ಆತನು ಜನರಿಗೆ ತರಬೇತಿ ನೀಡುತ್ತಿದ್ದನು. ವಿಗ್ರಹಗಳ ನಾಡಾದ ಐಗುಪ್ತದಿಂದ ಬಂದ ಜನಾಂಗದಲ್ಲಿ ಭಕ್ತಿಯನ್ನು ಬೆಳೆಸುತ್ತಿದ್ದನು. ಆತನು ಒಂದು ಜೀವಂತ ದೃಷ್ಟಾಂತವನ್ನು ಸೃಷ್ಟಿಸುತ್ತಿದ್ದನು. ದೇವರ ಬಳಿಗೆ ಹೋಗಲು ಮಧ್ಯಸ್ಥಿಕೆಯ ಅಗತ್ಯವಿದೆ. ಯಾಜಕನು ಮೊದಲು ಹೋಗಬೇಕು, ಮುಚ್ಚುವ ಕೆಲಸ ಮೊದಲು ನಡೆಯಬೇಕು.
ಆಗ ಮಾತ್ರ ಪವಿತ್ರ ಹೊರೆಗಳು ಸುರಕ್ಷಿತವಾಗಿ ಚಲಿಸಬಹುದು. ಇಲ್ಲಿ ಒಂದು ಪ್ರಬಲ ಆತ್ಮಿಕ ಪ್ರತಿಧ್ವನಿಯು ಈಗಾಗಲೇ ರೂಪುಗೊಳ್ಳುತ್ತಿದೆ. ಪವಿತ್ರ ವಸ್ತುಗಳನ್ನು ಕುತೂಹಲದಿಂದ ಹೊರುವುದಲ್ಲ, ಅವುಗಳನ್ನು ವಿಧೇಯತೆಯಿಂದ ಹೊರಬೇಕು. ಪವಿತ್ರ ಹೊರೆಗಳನ್ನು ಉತ್ಸಾಹದಿಂದ ನಿರ್ವಹಿಸುವುದಲ್ಲ, ಅವುಗಳನ್ನು ಯೆಹೋವನ ಭಯದಿಂದ ನಿರ್ವಹಿಸಬೇಕು. ಗುಡಾರವನ್ನು ಮಾನವ ಸೃಜನಶೀಲತೆಯಿಂದ ಸ್ಥಳಾಂತರಿಸುವುದಿಲ್ಲ, ಅದನ್ನು ದೇವರ ಆಜ್ಞೆಯಿಂದ ಸ್ಥಳಾಂತರಿಸಲಾಗುತ್ತದೆ. ಆದರೆ ಈ ಕ್ರಮದೊಳಗೆ ಒಂದು ಅಡಗಿದ ಜ್ಞಾನವು ತೆರೆಯಲ್ಪಡಲು ಕಾಯುತ್ತಿದೆ. ಯೆಹೋವನು ಈ ಭಾರವಾದ ಕೆಲಸಕ್ಕೆ 30 ರಿಂದ 50 ವರ್ಷದ ವಯಸ್ಸನ್ನು ನಿಗದಿಪಡಿಸಿದನು. ಆದರೆ ನಂತರ ಲೇವಿಯರು 25ನೇ ವಯಸ್ಸಿನಲ್ಲಿ ಸೇವೆ ಪ್ರಾರಂಭಿಸುವ ಬಗ್ಗೆ ಆತನು ಮಾತನಾಡುತ್ತಾನೆ. 5 ವರ್ಷಗಳ ಅಂತರವು ಒಂದು ಮುಚ್ಚಿದ ಬಾಗಿಲಿನಂತೆ ಈ ಪಠ್ಯದಲ್ಲಿ ಶಾಂತವಾಗಿ ಕುಳಿತಿದೆ. ಆ ಬಾಗಿಲು ಒಂದು ಆಳವಾದ ಮಾದರಿಯ ಕಡೆಗೆ ತೆರೆಯುತ್ತದೆ. ಜವಾಬ್ದಾರಿಯ ಮೊದಲು ತರಬೇತಿ, ಹೊರೆಯ ಮೊದಲು ಸಿದ್ಧತೆ ಮತ್ತು ಕ್ರಿಸ್ತನ ಕಡೆಗೆ ಹಾಗೂ ನೂತನ ಸೃಷ್ಟಿಯ ಯಾಜಕತ್ವದ ಕಡೆಗೆ ಬೆರಳು ಮಾಡಿ ತೋರಿಸುವ ಒಂದು ರಹಸ್ಯ. ಮತ್ತು ಅಲ್ಲಿಂದ ಮುಂದಿನ ಭಾಗವು ಪ್ರಾರಂಭವಾಗುತ್ತದೆ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಾವು ನಿನ್ನ ಪವಿತ್ರತೆಯ ಮುಂದೆ ತಲೆ ಬಾಗುತ್ತೇವೆ ಮತ್ತು ನಿನ್ನ ಮಹಿಮೆಯನ್ನು ಕಂಡು ನಡುಗುತ್ತೇವೆ, ಏಕೆಂದರೆ ನೀನು ಸಾಧಾರಣವಾಗಿ ನಿರ್ವಹಿಸಬೇಕಾದ ದೇವರಲ್ಲ. ನಿನ್ನ ಮಿತಿಗಳನ್ನು ಗೌರವಿಸಲು ಮತ್ತು ಶುದ್ಧ ಹೃದಯದಿಂದ ನಿನ್ನ ಸೂಚನೆಗಳನ್ನು ಪಾಲಿಸಲು ನಮಗೆ ಕಲಿಸು. ಅಸಡ್ಡೆಯ ಆರಾಧನೆ, ಅಸಡ್ಡೆಯ ಮಾತುಗಳು ಮತ್ತು ನಿನ್ನ ಸನ್ನಿಧಿಯ ಹತ್ತಿರ ಅಸಡ್ಡೆಯ ಜೀವನದಿಂದ ನಮ್ಮನ್ನು ದೂರವಿಡು. ನಮ್ಮ ಮಹಾಯಾಜಕನಾದ ಯೇಸುವಿನ ಮೂಲಕ ನಮ್ಮನ್ನು ಮುಚ್ಚು, ರಕ್ಷಿಸು ಮತ್ತು ನಿನ್ನ ಪವಿತ್ರ ವಸ್ತುಗಳನ್ನು ಭಕ್ತಿ, ವಿನಯತೆ ಮತ್ತು ಪ್ರೀತಿಯಿಂದ ಹೊರುವಂತೆ ನಮಗೆ ತರಬೇತಿ ನೀಡು. ನಿನ್ನ ಭಯವು ನಮ್ಮಲ್ಲಿ ಜ್ಞಾನವಾಗಲಿ, ಹಾಗೆ ನಮ್ಮ ಜೀವನವು ನಿನ್ನ ಮನೆಯನ್ನು ರಕ್ಷಿಸಲಿ ಮತ್ತು ನಿನ್ನ ಹೆಸರಿಗೆ ಎಂದಿಗೂ ಅವಮಾನ ತರದಂತೆ ಇರಲಿ. ಆಮೇನ್.